ನಾನೊಂದು ಕೆಲವು ಸಾಲುಗಳನ್ನ ಓದ್ತೀನಿ, ಕೇಳಿಸ್ಕೊಳ್ಳಿ. ಅದ್ಯಾನ ಅಷ್ಟು ಮಾತಾಡಿರಿ, ಕೇಳ್ರಮ್ಮಿ ಯಮಕ್ಕಳ. ಇವತ್ತು ನಮ್ಮಟ್ಟಿ ಕುಸುಮ್ ಗಂಡ ಬಂದವ ಕೂಸ್ನು ಎಂಟಿನು ಚಣ್ಣತ್ತು ನೋಡ್ದವನು ನೋಡ್ನೇ ಇಲ್ವೋ, ನಿಲ್ದೆ ಒಂಟೆ ಬಿಡದ ಪುಣ್ಯಾತ್ಮ. ಅಯ್ಯಯ್ಯೋ, ಎಲ್ಲಾದ್ರೂ ಉಂಟವ, ಆ ತರವಾಗಿ ಯಾಕಾರು ಮಾಡ್ದವ. ನಾ ಯಾನ್ ಹೇಳವ ತಾಯಿ. ಕೂಸ ನೋಡ್ತಾ ಕೆಂಪಿರೋ ಅವನ ಮಗುವ ಕಪ್ಕಾಗೋಯ್ತು. ಕುಸ್ಮಿನ ಯಾನ ಅನ್ಲಿಲ್ಲ, ಎತ್ತ ಅನ್ಲಿಲ್ಲ, ಸಡು ಕಣ್ಣೆತ್ತು ನೋಡ್ಲಿಲ್ಲ, ಕಡ್ದು ಹೊಂಟೋಯ್ತಿದ್ದ. ಇಷ್ಟು ಸುಂದರವಾದ ಗ್ರಾಂಥಿಕ ಭಾಷೆನ ನಾವು ಎಲ್ಲಿ ಮಾತಾಡ್ತೀವಿ ಅಂದರೆ, ಇದು ಚಾಮರಾಜನಗರ ಸೈಡಲ್ಲಿರೋ ಸುತ್ತಮುತ್ತ ಹಳ್ಳಿಗಳಲ್ಲಿ ಈ ಥರ ಭಾಷೆನ ಬಳಸ್ತೀವಿ. ಈ ಗ್ರಾಂಥಿಕ ರೂಪದಲ್ಲಿ ಇಡೀ ಪುಸ್ತಕವನ್ನ ಬರೆದವರು ಈಗಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ. ಇದು ಕುಸುಮ ಬಾಲೆ ದೇವನೂರು ಮಹಾದೇವ ಅವ್ರದ್ದು. ಇದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬಂದಿದೆ. ಸಾಮಾನ್ಯವಾಗಿ ಇದನ್ನ ಎಲ್ಲರೂ ಓದಿರ್ತಾರೆ. ಐ ಥಿಂಕ್ ಇದನ್ನು ನಾನೇ ಸ್ವಲ್ಪ ಲೇಟಾಗಿ ಓದಿರೋದು. ಅದೆಲ್ಲ ಪಕ್ಕಕ್ಕಿಟ್ರೆ ಈಗ ಕನ್ನಡ ಮಾಧ್ಯಮದಲ್ಲಿ ಓದಿರೋಂಥ ಮಕ್ಕಳುಗಳಿಗೆ ಕನ್ನಡನ ಸುಲಭವಾಗಿ ಓದ್ತಾರೆ. ಯಾಕಂದರೆ ಅವ್ರಿಗೆ ಒತ್ತು ದೀರ್ಘಾಕ್ಷರಗಳು ಎಲ್ಲ ಸಬ್ಜೆಕ್ಟಲ್ಲಿ ಇರೋದ್ರಿಂದ ತುಂಬ ಚೆನ್ನಾಗಿ ಓದ್ತಾರೆ. ಈಗ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿರುವಂಥ ಮಕ್ಕಳಿಗೆ ಈ ಒತ್ತಕ್ಷರಗಳು ದೀರ್ಘಾಕ್ಷರಗಳಿಗೆ ಮೇಲೆ ಇನ್ನೂ ಸ್ವಲ್ಪ ಗಮನ ಕೊಡಬೇಕು. ಯಾಕಂದರೆ ಅವ್ರು ಓದೋದಕ್ಕೆ ಕಷ್ಟಪಡ್ತಾರೆ. ಅಂಥದ್ರಲ್ಲಿ ಈ ಥರ ಗ್ರಾಂಥಿಕ ಭಾಷೆಯಲ್ಲಿ ನೀವು ಗಮನಿಸಿದ್ದೆ ಒತ್ತು ದೀರ್ಘಗಳು ಪ್ರತಿಯೊಂದು ಪದದಲ್ಲೂ ಇದ್ದೇ ಇರುತ್ತೆ. ಸೊ ಈ ಥರ ಪುಸ್ತಕಗಳನ್ನ ಅವ್ರಿಗೆ ಓದೋದಕ್ಕೆ ಹೇಳಿ ಆಸಕ್ತಿ ತೋರಿಸ್ಬೇಕು. ಆವಾಗ ಐ ಥಿಂಕ್ ನಮ್ಮ ಕನ್ನಡ ಭಾಷೆನೂ ನಾವು ಉಳಿಸ್ಬೋದು, ಗ್ರಾಂಥಿಕ ಭಾಷೆನೂ ಉಳಿಸ್ಬೋದು. ಏನಂತೀರಾ? ಅದೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ನಗರ ಸೈಡವರು ನಾವು ಈ ಪುಸ್ತಕನ ಓದಲೇಬೇಕು. ಓದಿದಾಗ ನಮ್ಗನ್ಸುತ್ತೆ ತುಂಬ ಫೆಮಿಲಿಯರ್ ಅಂತ. ಸೊ ನೀವು ಕೂಡ ಓದಿ ನೋಡಿ.